ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ, ಬೇಸಿಗೆ ಟೈಮ್ನಲ್ಲಿ ಯಾರನ್ನ ಗೆಸ್ಟ್ ಬಂದುಬಿಡ್ತಾರೆ ಸಡನ್ನಾಗಿ. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಜಸ್ಟ್ 10 ರೂಪಾಯಿಂದ ನೀವು 10 ಗ್ಲಾಸು ಜ್ಯೂಸ್ ಮಾಡಿಕೊಡ್ಬೋದು. ಇವತ್ತು ಟೇಸ್ಟ್ ಮಾತ್ರ ಇದು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾತ್ರೆ ತೊಗೊಳ್ಳಿ. ಒಂದು ಪಾತ್ರೆಗೆ ನೀವು ಅರ್ಧ ಲೀಟ್ರಷ್ಟು ನೀರನ್ನು ಹಾಕೊಳ್ಳಿ. ಅಂದರೆ ಇತರ ಕೈ ನಾನು ಒಂದು ಜಗ್ ನೀರನ್ನು ಹಾಕೊತಾ ಇರೋದು. 1/4 kg ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ಇದರಿಂದ ಈ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ಮುಚ್ಚು ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಕ್ಕರೆ ಕರಗಿದೆ. ಸೊ ಇವಾಗ ಒಂದು ಸ್ಪೂನಷ್ಟು ನೀವು ಟೇಸ್ಟ್ ಮಾಡಿ. ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ಮಿಕ್ಕಿರುವಂಥ ಸಕ್ಕರೆನೂ ಹಾಕೊತಾ ಇದ್ದೀನಿ. ಆಲ್ಮೋಸ್ಟು 1/4 kg ಸಕ್ಕರೆ ಹಾಕ್ಕೊಂಡು ಕರೆಕ್ಟು ಟೇಸ್ಟ್ ಬರುತ್ತೆ. ನೋಡಿ, ಚೆನ್ನಾಗಿ ಈ ಥರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಚಿಟಿಕೆ ಅಂದ್ಕೊಳ್ಳಿ, ಚಿಟಿಕೆಯಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಸಕ್ಕರೆ ಏನಾದರೂ ಕಮ್ಮಿ ಇದ್ದರೆ ಉಪ್ಪು ಹಾಕ್ತಿರಲ್ವ, ಸೊ ಆವಾಗ ಸ್ವಲ್ಪ ಸ್ವೀಟ್ ಜಾಸ್ತಿ ಕೊಡುತ್ತೆ. ಅದರಿಂದ ನೋಡಿ, ನಾನು ಯೂಸ್ ಮಾಡ್ತಿರೋದು ರಸನ. ಜಸ್ಟ್ ಇದು 10 ರೂಪೀಸ್ ಅಷ್ಟೇ. 10 ಗ್ಲಾಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಟೇಸ್ಟ್. ಇದು ಟ್ರೈ ಮಾಡಿ ನೋಡಿ. ಇದರಲ್ಲಿ 2 ಪಾಕೆಟ್ ಇರುತ್ತೆ. ಕೊಟ್ಟಿರುವಂಥ ಚೀಟಿನ ನೀವು ಕಟ್ ಮಾಡ್ಕೊಬಿಟ್ಟು ಈ ಥರ ನೀರಿಗೆ ಎಲ್ಲ ಹಾಕಬೇಕು. ಪೌಡರು ಇದು ಲಿಕ್ವಿಡು ನೋಡಿ, ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಇದು ರೆಡಿಯಾಗಿದೆ. ಸೊ ಇವಾಗ ನೀವು ಒಂದು ಜಗ್ಗೆ ಸ್ವೀಟ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡಿ. ತುಂಬ ಚೆನ್ನಾಗಿ ಕೋಲ್ಡ್ ಇರುತ್ತೆ. ಹಾಕಿಬಿಟ್ಟು ನಾನು ಫ್ರೀಝರ್ನಲ್ಲಿ ಓವನಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ನಿಮ್ಗೆ ಯಾವಾಗ ಗೆಸ್ಟ್ ಬಂದರೆ ಅಥವಾ ಸಡನ್ ನೀವೇ ಕುಡಿಬೇಕು ಅನ್ಸಿದಾಗ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದು.